ಸ್ನೇಹಿತರೆ ನಮಸ್ತೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು SSLC ಪರೀಕ್ಷೆ 2 ಈಗಾಗಲೇ ಫಲಿತಾಂಶ ಬಂದಿದೆ. ಈ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುವಂತಹ ಫೋಟೋ ಕಾಪಿಯನ್ನು ದಿನಾಂಕ 13/6/2025ರಿಂದ ಒದಗಿಸ್ತಾ ಇದ್ದಾರೆ. ಈ ಒಂದು ಫೋಟೋ ಕಾಪಿಗೆ ಅಪ್ಲೈ ಮಾಡುವಂತಹ ಕೊನೆ ದಿನಾಂಕ 17/6/2025ರವರೆಗೆ, ಅಂದರೆ 13ರಿಂದ 17ರವರೆಗೆ 4 ದಿನ ಟೈಮ್ ಇರುತ್ತೆ ಸ್ನೇಹಿತರೆ. ಈ ಅವಧಿಯಲ್ಲಿ ನೀವು ಅವಶ್ಯಕತೆ ಇದ್ದಂಥವರು ಫೋಟೋ ಕಾಪಿಗೆ ನೀವು ಅಪ್ಲಿಕೇಶನನ್ನು ಆನ್ಲೈನಾಗೆ KSEB ವೆಬ್ಸೈಟಲ್ಲಿ ನಿಮಗೆ ಇರ್ತಕ್ಕಂಥ ಆಪ್ಷನನ್ನು ಬಳಸ್ಕೊಂಡು ನೀವು ಅಪ್ಲೈ ಮಾಡಿ, ನಿಮಗೆ ಬೇಕಾದಂತಹ ಫೋಟೋ ಕಾಪಿಯನ್ನು ಅವು ನಿಗದಿ ಮಾಡಿದಂಥ ಫೀಸನ್ನು ಪಾವತಿ ಮಾಡೋ ಮುಖೇನ ಪಡ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ತೆ. ದಿನಾಂಕ 13/6/2025ರಂದು ಪ್ರಕಟವಾದಂತಹ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ SSLC ಪರೀಕ್ಷೆ 2ನ ಫಲಿತಾಂಶ ದಿನಾಂಕ 13/6/2025ರಂದು ಪ್ರಕಟವಾಗಿದೆ ಸ್ನೇಹಿತರೆ. ಈ ಫಲಿತಾಂಶದೊಂದಿಗೆ ಮಕ್ಕಳು ಕೆಲವರು ಏನು ಬೇರೆ ಬೇರೆ ನಿರೀಕ್ಷೆಗಳನ್ನ ಇಟ್ಕೊಂಡು ಬೇರೆ ಬೇರೆ ಸೇವೆಯನ್ನು ಪಡೆಯುವಂತಹ ದಿಕ್ಕಿನಲ್ಲಿ ಪ್ರಯತ್ನಶೀಲರಾಗಿರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಈಗ ನೀವು ಟೋಟಲಿಂಗ್ ಏನಾರ ಆಗಬೇಕು ಅಂತಂದರೆ ಬೋರ್ಡ್ ಅವರು 16/6/2025ರಿಂದ 19/6/2025ರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. 16ರಿಂದ ನೀವು ಟೋಟಲಿಂಗಿಗೆ ನೀವು ಅಪ್ಲಿಕೇಶನನ್ನು ನಿಗದಿಯಾದಂಥ ಶುಲ್ಕವನ್ನು ಪಾವತಿಸುವ ಮುಖೇನ ನೀವು ಹಾಕ್ಬೋದು ಸ್ನೇಹಿತರೆ. ಹಾಗೆಯೇ ಈ ಒಂದು ಸೌಲಭ್ಯ ದಿನಾಂಕ 19/6/2025ಕ್ಕೆ ಕ್ಲೋಸ್ ಆಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸದುಪಯೋಗವನ್ನು ನೀವೆಲ್ಲ ಬಳಸ್ಕೋಬೇಕು ಸ್ನೇಹಿತರೆ. ದಿನಾಂಕ 16 ಸ್ಟಾರ್ಟ್ ಆಗುತ್ತೆ ಟೋಟಲಿಂಗ್ಗೆ. ಅಪ್ಲಿಕೇಶನ್ನಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಅವಧಿ 16, 17, 18, 19 4 ದಿನ ಇರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ತೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು SSLC ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತಹ ಫಲಿತಾಂಶವನ್ನು 13/6/2025ರಂದು ಈಗಾಗಲೇ ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ. ಈ ಪರೀಕ್ಷೆಯಲ್ಲಿ ಬೇರೆ ಬೇರೆ ಸೇವೆಯನ್ನು ಈ ಪರೀಕ್ಷೆಯ ನಂತರ ಏನೇ ವಿದ್ಯಾರ್ಥಿಗಳಿದ್ದಾರೆ ಬೇರೆ ಬೇರೆ ಸೇವೆಯ ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೆ ಟೋಟಲಿಂಗ್ ಸೌಲಭ್ಯ ಇದೆ ಸ್ನೇಹಿತರೆ. ಈಗ ಅವ್ರು ಬರೆದಂತಹ ಆನ್ಸರ್ ಶೀಟ್ನಲ್ಲಿ ಅವ್ರಿಗೇನಾದರೂ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಆ ಮಾರ್ಕ್ಸನ್ನು ಟೋಟಲ್ ಮಾಡಿಸುವಂಥ ಅವಕಾಶ ಇದೆ ಸ್ನೇಹಿತರೆ. ಈ ಒಂದು ಸೌಲಭ್ಯ 16ರಿಂದ 19ರವರೆಗೂ ಇದೆ ಸ್ನೇಹಿತರೆ.